ಇದ್ದೀರಾ, ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ತೂಗುದೀಪ್ ಕುಟುಂಬ ಮತ್ತು ರಾಜ್ ಕುಟುಂಬಕ್ಕೂ ಇರೋ ನಂಟು ಹೇಗಿದೆ ಗೊತ್ತಾ? ನಟ ಸಾರ್ವಭೌಮ ಎಂದು ಬಿರುದಾಂಕಿತರಾದ ರಾಜ್ಕುಮಾರ್ ಕುಟುಂಬದ್ದು ಸಹ ನಟರಿಗಾಗಿ ಬಾಗುವ ಮನಸ್ಸು. ಅವರ ಮನೆಗೆ ಯಾರೇ ಬರಲಿ, ಅದು ಸಹಾಯಾರ್ಥಕ್ಕಾಗಿರ್ಲಿ ಅಥವಾ ಭೇಟಿಯಾಗಿರ್ಲಿ, ಎಲ್ಲರನ್ನ ವಿನಯದಿಂದಲೇ ನಡೆಸಿಕೊಳ್ತಿದ್ದ ಮನೆಯ ಯಜಮಾನಿ ಪಾರ್ವತಮ್ಮರದ್ದು ದೊಡ್ಡ ಔದಾರ್ಯತೆ. ಅದಕ್ಕೆ ಉದಾಹರಣೆಯೇ ಸಾಕ್ಷಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ತಂದೆ ತೂಗುದೀಪ್ ಶ್ರೀನಿವಾಸ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಬಂಧ ತುಂಬಾ ಹತ್ತಿರವಾದದ್ದು. ರಾಜ್ಕುಮಾರ್ ಅವರು ಅಭಿನಯಿಸುತ್ತಿದ್ದ ಬಹುತೇಕ ಎಲ್ಲಾ ಸಿನಿಮಾಗಳಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು ಬಣ್ಣ ಹಚ್ಚುತ್ತಿದ್ರು. ಆದ್ರೆ ಎಲ್ಲ ಚೆನ್ನಾಗಿತ್ತು ಎನ್ನುವ ಸಂದರ್ಭದಲ್ಲಿ ಕಳನಟ ತೂಗುದೀಪ್ ಶ್ರೀನಿವಾಸ್ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಈ ವೇಳೆ ರಾಜ್ ಮತ್ತು ಪಾರ್ವತಮ್ಮ ಇವರಿಗೆ ಸಹಾಯ ಮಾಡ್ತಾರೆ. ಈ ಪ್ರೀತಿಗೆ ದರ್ಶನ್ ಅವರ ತಂದೆ ಮಾಡಿದ್ದ ಅಭಿಮಾನದ ಕೆಲಸ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಮೈಸೂರಿನಲ್ಲಿ ಒಂದು ಮನೆ ಕಟ್ಟಬೇಕೆನ್ನುವುದು ತೂಗುದೀಪ್ ಶ್ರೀನಿವಾಸ್ ಅವರ ಆಸೆಯಾಗಿತ್ತು. ಆದರೆ ಆರ್ಥಿಕ ಸಮಸ್ಯೆಯಿಂದ ಇದು ಸಾಧ್ಯವಾಗಿರಲಿಲ್ಲ. ಈ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತೂಗುದೀಪ್ ಅವರಿಗೆ ಮನೆ ಕಟ್ಟಿಕೊಳ್ಳಲು ಆರ್ಥಿಕವಾಗಿ ಸಹಾಯ ಮಾಡಿದ್ರಂತೆ. ಇನ್ನು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿದ್ದ ಸಹಾಯಕ್ಕೆ ಪ್ರತೀಕವಾಗಿ ತಾವು ಕಟ್ಟಿಸಿದ್ದ ಮನೆಗೆ ಅವರ ಹೆಸರನ್ನಿಡಲು ನಿರ್ಧಾರ ಮಾಡಿದ್ರಂತೆ ತೂಗುದೀಪ್ ಶ್ರೀನಿವಾಸ್ ಅವರು. ಮೈಸೂರಿನಲ್ಲಿರೋ ದರ್ಶನ್ ರವರ ಹಳೆಯ ಮನೆಯ ಹೆಸರು ಮೂಪಾ ಕೃಪಾ. ಮೂ ಅಂದ್ರೆ ಮುತ್ತುರಾಜ್, ಪ ಅಂದ್ರೆ ಪಾರ್ವತಮ್ಮ. ಇದು ಮೈಸೂರಿನ ಸಿದ್ಧಾರ್ಥ್ ಬಡಾವಣೆಯಲ್ಲಿದೆ. ಇದನ್ನ ಪಾರ್ವತಮ್ಮ ರಾಜ್ಕುಮಾರ್ ಕಟ್ಟಿಸಿ ಕೊಟ್ಟಿದ್ರಂತೆ. ಅಂದು ರಾಜ್ಕುಮಾರ್ ಅಭಿನಯಿಸುತ್ತಿದ್ದ ಬಹುತೇಕ ಎಲ್ಲ ಚಿತ್ರಗಳಲ್ಲೂ ತೂಗುದೀಪ್ ಶ್ರೀನಿವಾಸ್ ಅವರು ಇರಲೇಬೇಕಾಗಿತ್ತಂತೆ. ಅಷ್ಟರ ಮಟ್ಟಿಗೆ ರಾಜ್ ಮತ್ತು ತೂಗುದೀಪ್ ಅವರ ಕಾಂಬಿನೇಷನ್ ಯಶಸ್ವಿಯಾಗಿತ್ತು. ಮೇಯರ್ ಮುತ್ತಣ್ಣ, ಸಿಪಾಯಿ ರಾಮು, ಗಂಧದ ಗುಡಿ, ದಾರಿ ತಪ್ಪಿದ ಮಗ, ಗಿರಿಕನ್ಯಾ, ಬಬ್ರುವಾಹನ, ಶಂಕರ್ ಗುರು, ಕವಿರತ್ನ ಕಾಳಿದಾಸ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ತೂಗುದೀಪ್ ಅವರು ರಾಜ್ ಜೊತೆ ಅಭಿನಯಿಸಿದ್ದಾರೆ. ಒಟ್ಟಾರೆ ರಾಜ್ ಫ್ಯಾಮಿಲಿ ಕೂಡ ಸಹನಟರಿಗೆ ಸಹಾಯ ಮಾಡಿತ್ತು, ಅವರೊಂದಿಗೆ ಸ್ನೇಹ ಬಾಂಧವ್ಯ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.